ಈಶ್ವರಪ್ಪ ಅವರೇ, ನೀವು ಸಚಿವರಾಗಿದ್ದಾಗ ನಿಮ್ಮ ಮೇಲೆ ಒಂದು ಆರೋಪ ಕೇಳಿಬರುತ್ತೆ. ತಕ್ಷಣ ನೀವು ರಾಜೀನಾಮೆನ ಕಳಿಸ್ತೀರಿ. ಏನು ಸಂದೇಶ ಕೊಟ್ಟರೆ ಅವತ್ತು? ಇವತ್ತು ಅದನ್ನೆಲ್ಲವನ್ನು ಬೇರೆಯವರೆಲ್ಲರೂ ಪಾಲನೆ ಮಾಡ್ತಿದ್ದಾರೆ. ಆರೋಪ ಕೇಳಿ ಬರ್ತಾ ಇದ್ದಂತೆ ರಾಜೀನಾಮೆ ಮಾಡಿದ ಮೇಲೆ ತಪ್ಪು ಮಾಡಿದ್ದಾರೆ, ಅದಕ್ಕೋಸ್ಕರ ರಾಜೀನಾಮೆ ಕೊಟ್ಟು ಹಿಂದೆ ಸರಿದಿದ್ದಾರೆ ಅನ್ನೋ ಟೀಕೆಗಳು ಕೂಡ ಕೇಳಿಬಂತು. ಇವತ್ತೆಲ್ಲ ರಾಜಕಾರಣಿಗಳು ಅದನ್ನು ಫಾಲೋ ಮಾಡಬೇಕಾ, ಅಥವಾ ನೀವು ಅವತ್ತು ಕೊಟ್ಟಂಥ ಸಂದೇಶ ಏನು? ನಾನು ರಾಜಕಾರಣ ಮಾಡ್ತಾ ಇರೋದು ನನ್ನ ಪಕ್ಷ, ನನ್ನ ಸಂಘಟನೆ ನನಗೆ ಕೊಟ್ಟಿರೋಂಥ ಒಂದು ಸಂಸ್ಕಾರ. ಈ ಮಣ್ಣನ್ನು ನಿನ್ನ ಮಾತೃಭೂಮಿ ಅಂತ ಸ್ವೀಕಾರ ಮಾಡಬೇಕು. ಈ ಮಾತೃಭೂಮಿಗೆ ಏನಾದರೂ ಅಪಚಾರ ಆದರೆ ಯಾವ ಕಾರಣಕ್ಕೂ ಕೂಡ ಸಹಿಸ್ಕೋಕೂಡ್ದು. ಇದು ನನಗೆ ಕೊಟ್ಟಿರೋಂಥ ಟ್ರೈನಿಂಗ್, ಸಂಸ್ಕಾರ. ಈ ದಿಕ್ಕಿನಲ್ಲಿ ನನ್ನ ಮೇಲೆ ಆಪಾದನೆ ಬಂದಾಗ ಬೇರೆಯವ್ರು ಏನು ಮಾಡ್ತಾರೋ ಬಿಡ್ತಾರೋ ನನಗೆ ಸಂಬಂಧ ಇಲ್ಲ. ನನಗೆ ಈ ರೀತಿ ಆಪಾದನೆ ಬಂದಾಗ ನಾನು ತಕ್ಷಣ ಕೇಂದ್ರ ನಾಯಕರಿಗೆ ರಾಜೀನಾಮೆ ಕಳಿಸ್ತಾ ಇದ್ದೀನಿ ಅಂತಂದೆ. ಮೋದಿಯವರು, ಅಮಿತ್ ಶಾ ಅವರು, ಸಂತೋಷ್ ಅವರು ಖಂಡಿತ ಕಳಿಸ್ಬೇಡಿ, ನಾವು ಹೇಳ್ತೀವಿ ನಿಮಗೆ ಅಂತಂದರು. ನಾನು ಭಾಳ ಬಲವಂತ ಮಾಡಿದೆ. ನನ್ನ ಮೇಲೆ ಆಪಾದನೆ ಬಂದಿರೋದು ನನ್ನ ಮೇಲೆ ಬಂದಿದೆ ಅಂತ ಈ ವೈಯಕ್ತಿಕ ನಾನಲ್ಲ, ನಾನು ಈ ಸಂಘಟನೆಯಲ್ಲಿರೋನು. ಈ ಸಂಘಟನೆ ಮೇಲೆ ಆಪಾದನೆ ಬಂದಂಥ ಸಂದರ್ಭದಲ್ಲಿ ನನಗೆ ಆದರ್ಶ ಲಾಲ್ ಕೃಷ್ಣ ಅದ್ವಾನಿ ಅವರಿಗೆ ಡೈರಿನಲ್ಲಿ LKA ಅಂತ ಬರೆದಿದ್ರು. ಅವತ್ತೇ ರಾಜೀನಾಮೆ ಕೊಟ್ಟರು ಅವರು. ಈ ಎಂಕ್ವೈರಿ ಮಾಡಿ ಎನ್ಕ್ವೈರಿನ ನಾನು ತಪ್ಪಿತಸ್ಥ ಅಲ್ಲ ಅಂತ ತೀರ್ಮಾನ ಆಗೋ ತನಕ ನಾನು ಲೋಕಸಭೆಗೆ ಹೋಗಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರು. ತೀರ್ಮಾನ ಆಯಿತು ಅವ್ರು ತಪ್ಪಿತಸ್ಥರಲ್ಲ ಅಂತ. ಅಂಥ ನಾಯಕರ ದಾರಿನಲ್ಲಿ ನಾನು ಹೋಗಬೇಕು ಅಂತ ನನಗನ್ನಿಸ್ತು. ಆಗ ರಾಜೀನಾಮೆ ಕೊಟ್ಟೆ. ದೇವರ ದಯದಿಂದ ಎನ್ಕ್ವೈರಿ ಆಯಿತು, ಪೊಲೀಸ್ ಎಂಕ್ವೈರಿ ಆಯಿತು, ಕೋರ್ಟ್ ಆಯಿತು. ಎಲ್ಲರಲ್ಲೂ ಕೂಡ ನಾನು ಇವತ್ತು ಕ್ಲೀನ್ ಚೀಟ್ ತೊಗೊಂಡು ಬಂದಿದ್ದೀನಿ. ಈ ಆನಂದ ನನಗಿದೆ. ಆರೋಪ ಆಗಿತ್ತ, ಟಾರ್ಗೆಟ್ ಮಾಡಿದ್ರ? ನನಗೆ ಹೆಂಗೆ ಹೇಳಿ, ನನಗೆ ಸುಮ್ಮನೆ ಯಾರ ಮೇಲೂ ಆರೋಪ ಮಾಡೋಕ್ಕೆ ಇಷ್ಟಪಡಲ್ಲ. ಇದು ಇವತ್ತಿಲ್ಲ ನಾಳೆ ಟಾರ್ಗೆಟ್ ಮಾಡಿದರೆ ಅದು ಬಹಿರಂಗ ಆಗುತ್ತೆ. ಅಲ್ಲ ಅನ್ನೋದಾದರೂ ಕೂಡ ಈಗ ಕ್ಲಿಯರಾಗಿ ಬಂದಿದ್ದೀನಿ. ನನಗೆ ಸುಮ್ಮನೆ ನಾನು ಯಾರ ಮೇಲೂ ಆಪಾದನೆ ಮಾಡೋಕ್ಕೆ ಇಷ್ಟಪಡಲ್ಲ. ಈಶ್ವರಪ್ಪನವರೇ, ಈ ಬಾರಿಯ ಚುನಾವಣೆಯ ಸಮಯದಲ್ಲಿ ತಮಗೆ ಟಿಕೆಟ್ ಕೊಡಲ್ಲ ಅನ್ನೋದು ತಮ್ಮ ಕಾರ್ಯಕರ್ತರಿಗೆ ಗೊತ್ತಾಗ್ಬಿಟ್ಟಿತ್ತು. ಇಲ್ಲ, ಈಶ್ವರಪ್ಪನವರಿಗೆ ಟಿಕೆಟ್ ಮಿಸ್ ಆಗ್ತಿದೆ ಅಂಥೇಳಿ ನಿಮ್ಮಲ್ಲೂ ಕೂಡ ಒಂದು ಅಸಮಾಧಾನ ಉಂಟಾಗಿತ್ತು. ನಾನು ಅವತ್ತು ಗ್ರೌಂಡಲ್ಲಿದ್ದೆ, ನಾನು ಶಿವಮೊಗ್ಗದಲ್ಲೇ ಇದ್ದೆ, ಎಲ್ಲವನ್ನೂ ಮಾತಾಡಿಸಿದ್ದೆ, ಕಾರ್ಯಕರ್ತರನ್ನ ಮಾತಾಡಿಸ್ತಾ ಇದ್ದೆ. ಅವಾಗ ನನಗೆ ಗೊತ್ತಾಯಿತು ಈಶ್ವರಪ್ಪನವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಕ್ಷ ಬಿಟ್ಟು ಹೋಗ್ತಾರೆ ಅಂತ ಹೇಳಿ. ಆದರೆ ಒಂದು ನಿಮಿಷ ಹೇಳ್ತೀನಿ, ಅದಾದ್ಮೇಲೆ ಅಲ್ಲ, ಒಂದು ನಿಮಿಷ ನಿಲ್ಲಿಸ್ರಿ. ನಾನು ಈ ಮೈಯಲ್ಲಿ ರಕ್ತ ಇರೋ ತನಕನೂ ಕೂಡ ಈ ಪಾರ್ಟಿ ಬಿಟ್ಟು ಹೋದ್ರೆ ನಾನು ದ್ರೋಹಿ. ನೀವು ತಿದ್ಕೊಳ್ಳಿ ಇದನ್ನ. ನಿಮ್ಮ ಮನಸ್ಸಿನಲ್ಲಿ ಯಾರೋ ಹೇಳಿರಬಹುದು, ಹೇಳ್ರಿ. ನೀವು ಹೇಳಿದೆಲ್ಲ ಕೇಳ್ಕೊಂಡಿರಕ್ಕಲ್ಲ ನಾನು ಇರೋದು. ನನ್ನ ತಾಯಿ ಈ ಪಾರ್ಟಿ ಇಲ್ಲಿ ತನಕ ತಂದು ಜೀವ ಕೊಟ್ಟಿದೆ, ನನಗೆ ಸಂಸ್ಕಾರ ಕೊಟ್ಟಿದೆ. ನಾವು ಪಾರ್ಟಿ ಬಿಟ್ಟು ಹೋದ್ರೆ ನಾನು ಮನುಷ್ಯನೆಲ್ಲ ಮೃಗ. ಮುಂದೆ ಮನವೊಲಿಸುವಂತ ಪ್ರಯತ್ನ ಕೂಡ ಆಯ್ತು. ಯಾರೋ ಫೋನ್ ಮಾಡಿದ್ದಾರೆ ನಿಮಗೆ? ಮೋದಿ ಫೋನ್ ಮಾಡೋಕ್ಕಿಂತ ಮುಂಚೆ ಒಬ್ರು ಫೋನ್ ಮಾಡಿದ್ದಾರೆ. ಯಾರು? ಮೋದಿ ಅವ್ರು ಫೋನ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಅವ್ರು ಫೋನ್ ಮಾಡಿದ್ದಾರೆ? ಯಾರು ಫೋನ್ ಮಾಡಿಲ್ಲ. ನನಗೆ ಬೆಳಿಗ್ಗೆ ಫೋನ್ ಬಂತು. ಧರ್ಮೇಂದ್ರ ಪ್ರಧಾನ್ ಫೋನ್ ಮಾಡಿದ್ರು ಬೆಳಿಗ್ಗೆ 7 ಗಂಟೆಗೆ. ನೀವು ಮತ್ತು ಜಗದೀಶ್ ಶೆಟ್ಟರ್ ಈ ಸರಿ ಚುನಾವಣೆ, ಇನ್ನು ಮುಂದೆ ಚುನಾವಣಾ ರಾಜಕಾರಣದಲ್ಲಿ ಇರಲ್ಲ. ಅವ್ರು ಹೇಳ್ತಿದ್ದಾಗೇನೆ 2 ನಿಮಿಷಕ್ಕೆ ಏನು ಲೆಟರ್ ಕಳಿಸ್ಬೇಕು ಅದು ಕಳಿಸ್ಕೊಟ್ಟೆ. ನಾನು ಯಾರೂ ಮಾತಾಡಿಲ್ಲ ರಾಜೀನಾಮೆ ಕೊಡಬೇಕು ಬಿಡಬೇಕು, ಯಾರೂ ಹೇಳಿಲ್ಲ. ಏನು ಫಾರ್ಮೇಟ್ ಬೇಕು ಅಂತ ಫಾರ್ಮೇಟ್ 5 ನಿಮಿಷಕ್ಕೆ ಕಳಿಸ್ಕೊಟ್ಟೆ, ಮುಗೀತು. ಇದರಲ್ಲಿ ನಾನು ಪಾರ್ಟಿ ಬಿಟ್ಟು ಹೋದರೆ ನಾನು ಮೃಗ ಆಗ್ತೀನಿ ವಿನಃ ಯಾವುದೇ ಕಾರಣಕ್ಕೂ BJPಯ ಕಾರ್ಯಕರ್ತ ಆಗೋದಕ್ಕೆ ನೀವು ಯೋಗ್ಯನೇ ಅಲ್ಲ.